ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಸಂಡೇ ಬ್ಲಾಗ್ ಇದು. ಟೇಸ್ಟ್ ಸೂಪರ್ ಇದೆ. ಸೀಸನ್ ಫಸ್ಟು ನಾನು ತಿಂತಾ ಇರೋದು. ಹೌದೌದು, ಮೊನ್ನೆ ತಿಂದಿದ್ದೆ, ಆದರೆ ಹಣ್ಣು ಚೆನ್ನಾಗಿಲ್ಲ. ಇದು ಸಖತ್ತು. ₹20 ದುಡ್ಡು ಕೊಟ್ಟು ತಿನ್ಬೇಕಾ? ಏನು ಮಾಡೋದು, ಬ್ಯಾಂಗ್ಳೂರಲ್ಲಿದ್ದರೆ ದುಡ್ಡು ಕೊಟ್ಟೇ ತಿನ್ನಬೇಕು. ನಾಲ್ಕು ಪೀಸ್ ಇದೆ, ತಿನ್ನೋಕ್ಕಾಗುತ್ತಾ? ತಿನ್ನು ಸಿಗ್ತೇನೆ. ಕಂತಿ ಪುರಾಣಗಳನ್ನು ಹೇಳೋದಕ್ಕೆ ಶುರು ಮಾಡೋಣ. ಅಟ್ಲೀಸ್ಟ್ ಎಲ್ಲ ಬೇಡ, ಏನು ಹೇಳೋಣ, ಏನು ಹೇಳೋದಕ್ಕಿಲ್ವಲ್ಲ. ಸಂಡೇ ರೋಡಲ್ಲಿ ಜನರು ಇರಲ್ವಲ್ಲ, ಆರಾಮಾಗಿ ಬ್ಲಾಗ್ ಮಾಡ್ಬೋದು ಅಂತ ಕ್ಯಾಮ್ರಾ ಹೊರಗಡೆ ತಿದ್ದರೆ ಕೈ ನೋಡಿರ ಫುಲ್ಲು ಉಪ್ಪಾಗ್ಬಿಟ್ಟಿದೆ. ಕೈ ತೊಳೆಯದೆ ಈ ಕೈಯಲ್ಲಂತೂ ಕ್ಯಾಮ್ರಾ ಹಿಡಿಯೋಕ್ಕಾಗಲ್ಲ ಅನ್ಕೋತೀನಿ, ಅಷ್ಟೊಂದು ಖರಾಬ್ ಆಗಿಬಿಟ್ಟಿದೆಯಲ್ಲಪ್ಪ. ಮಾವಿನಕಾಯಿ ಅಂತ ಒಳ್ಳೆ ಟೇಸ್ಟ್ ಅಂದರೆ ಟೇಸ್ಟ್ ಬಿಡು. ಎಂಥ ಹೇರ್ ಸ್ಟೈಲ್ ಬಿಡೋದು, ಚಪ್ಪರಿ ಸ್ಟೈಲ್ ಆಗಿಬಿಟ್ಟಿದೆ ಅಂತ ಇಲ್ಲಿಗ 2ನೇ ಸಲ ಬರ್ತಾಯಿದ್ದೀನಿ. ಈ ಕಡೆ ಬರೋದು, ಆ ಕಡೆ ಹೋಗೋದು, ಅದೇ ಮಾಡ್ತಾಯಿದ್ದೀನಿ. ಬಾವು ಖಾರ ಆಗಿದೆ. ರೂಮ್ಗೆ ಹೋಗಿ ನೀರು ಕುಡಿಯೋಣ ಅಂದರೆ ರೂಮ್ಗೆ ಹೋದರೆ ಮತ್ತೆ ವೀಡಿಯೋ ಆಗೋಲ್ಲ. ಏನು ಮಾಡೋದು ಅಂತಲೂ ಗೊತ್ತಾಗಿದೆ. ಏರ್ ಫುಲ್ ಕಟ್ ಮಾಡ್ಸೋಣ ಅಂತ ಅನಿಸ್ತಾ ಇದೆ. ಏನು ಮಾಡಲಿ, ಕಟ್ ಮಾಡಿಸ್ಲಿಲ್ಲ, ಗೊತ್ತಿಲ್ಲ. ವೀಡಿಯೋ ಆಗಲ್ಲ ಅನ್ಕೋತೀನಿ ಗೈಸ್. ಇವಾಗ ಹಾಡು ಹೇಳ್ಕೊಂಡು ವೀಡಿಯೋ ಮಾಡಬೇಕಾಗತ್ತೆ, ಯಾಕಂದರೆ ವೀಡಿಯೋ ಆಯ್ತಿಲ್ವಲ್ಲ. ಜ್ಯೂಸ್ ಕುಡಿಬೇಕನ್ನಿಸ್ತಿದೆಯಲ್ಲ, ದುಡ್ಡಿದ್ರೆ ದುಡ್ಡಿಲ್ಲ ಏನು. ಇದು ಕಂಟಿನ್ಯೂಸ್ ಆಗಿ 2 ನಿಮಿಷ ವೀಡಿಯೋ ಮಾಡುವಂತಹ ಯತ್ನಗಳು ನಡೀತಾ ಇದೆ. ಅರೆ ಯಾರು ಡೋಗೀಶ್ ಬಾಯ್ ಅವ್ನು ಕಂಡಿದೆಯೋ ಇಲ್ವೋ, ಯಾಕಂದರೆ ಆ ಥರ ವೀಡಿಯೋ ಮಾಡ್ತಾ ಇದ್ದೀನಿಲ್ಲ. ನಡ್ಕೊಂಡು ಮೇಲೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹೀಗೆ. ವಾವ್, ಇವಾಗ ಅಲ್ಲಿಯರ ಹೋಗಿ 2 ನಿಮಿಷ ಮಾಡ್ಕೊಂಡ್ಬಂದ್ಬಿಡ್ತೀನಿ. ಆವಾಗ ಒಂದು ಟೋಟಲಾಗಿ 5 ನಿಮಿಷ ಆದರೆ ಆಗುತ್ತಲ್ಲ. ಹೆಂಗಿದೆ ಏರು ಚಪ್ರಿ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ #ಚಪ್ರಿ ಪ್ರೊ ಮ್ಯಾಕ್ಸ್ ಏನು ಬೇಕು ಅದನ್ನು ಕಮೆಂಟ್ ಮಾಡಿ ಅಷ್ಟೇ. ಚಪ್ರಿ ಅಂತ ಒಂದಾದ್ರೂ ಕಮೆಂಟ್ ಬರಲಿ. ನಾನು ಹೇರ್ ಸ್ಟೈಲ್ ನೋಡಿ ನನಗೂ ಹಂಗೆ ಅನಿಸ್ತದೆ, ಚಪ್ರಿ ಥರನೇ. ಚಪ್ರಿ ಬ್ರೋ ಮ್ಯಾಕ್ಸ್ ಚಪ್ರಿ ಏನಾಗುತ್ತೆ.
ನೋಡಿದ್ರೆ ಇವತ್ತೇನೋ ಒಂದು ಮತ್ತೆ ಹಳೇ ವಿಡಿಯೋನೇ ಹಂಗೆ ಹಿಂಗೆ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ರೀಲ್ಸ್ ಇಲ್ಲಿ ಬಂದಮೇಲೆ ಎಲ್ಲಿ ಮಾಡ್ತಾನೆ ಇಲ್ವಲ್ಲ. ಇವತ್ತಾದ್ರೂ ಮಾಡಿಟ್ಕೊಂಡ್ರೆ ನಾಳೆಗಾದರೂ ಅಷ್ಟೇ, ಇವತ್ತು ಮಾಡಿಕೊಂಡ್ರೆ ತಾನೇ ಇರುತ್ತೆ. ನನಗೂ ನಾನು ಯೋಚನೆ ಮಾಡಲ್ಲ, ಅದಕ್ಕೆ ಅದು ಆಗಲ್ಲ ಇದು ಆಗಲ್ಲ ಏನೂ ಆಗಲ್ಲ. ಏನೋ ಒಂದು ಅಪ್ಡೇಟ್ಸ್ ಕೊಡಬೇಕು. ಯಾವಾಗಂದರೆ ಡೈಲಿ ಅಪ್ಡೇಟ್ಸ್ ಆಗ್ತಿಲ್ಲ. ಇಲ್ಲ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ಬೇಕಾ? ಒಂದೆರಡು ಕಾಣಿಸ್ತಿದೆ. ಆಯಿತು, ಇವಾಗ ಆಲ್ಮೋಸ್ಟ್ 5 ಗಂಟೆ ಆಗ್ಬಿಡ್ತು. ರೂಮಲ್ಲಿ ಎಕ್ಸ್ಪೋರ್ಟು ಇಲ್ಲ ಏನೂ ಇಲ್ಲ. ನೈಟ್ ಬಂದು ಮಾಡಬೇಕು. ನೈಟ್ ಬಂದು ಇನ್ನು 12:30 ನಿದ್ರೆ. 10 ಗಂಟೆಗೆ ಬಂದು 2.5 hours. ಸೊ ಇದು ಮತ್ತು ನಾನು ಸ್ವಲ್ಪ ಸೋಷಲ್ ಮೀಡಿಯಾ ನೋಡೋದು ಆಗ ಆ್ಯಕ್ಚುಲಿ 12:30 ಎಲ್ಲ ಜಾಸ್ತಿ ಆಗಿಬಿಡುತ್ತೆ. 3:30 ಆಗ್ಬಿಡ್ದು. 3:30 ಎಂಡ್ ಮಾಡ್ತೀನಿ. ಇನ್ನು ಆ ಕಡೆ ಏನಾದರೂ ಇದ್ದರೆ ನೋಡೋಣ. ಬ್ಲಾಗ್ ವಿತ್ತು ವಾಕಿಂಗ್ ವೇ ಬ್ಲಾಗ್ ಆಗಿಬಿಡಲ್ಲ ಇದು. ಇವಾಗ ಒಂದು 2 ನಿಮಿಷ ಇಲ್ಲಿ ಏನಿದೆ, ಇಲ್ಲಿ ಅಂಥದ್ದೇನು ಕಾಣಿಸ್ತಿಲ್ಲ ನನಗೆ. ಸುಮ್ಮನೆ ಆಟ ಆಡೋದಷ್ಟೇ ಇದೆಯಪ್ಪ. ಬನ್ನಿ ಇಲ್ಲಿಂದ ಹೊರಟ್ಬೇಡೋಣ. 2 ನಿಮಿಷ ಏನು ಮಾಡೋದು ಗೊತ್ತಿಲ್ಲ. ಹೊಟ್ಟರೆ ಏನೋ ಒಂದು ಮಾಡೋಣ ಬನ್ನಿ. ಸುಮ್ಮನೆ ಇವಾಗ ಹೊರಗಡೆ ಅದು ತೋರಿಸೋಣ. ನನ್ನ ಫೇಸ್ ನೋಡ್ತೀರಾ? ನೋಡೋಣ ಬನ್ನಿ. ಅಲ್ಲಿ ಯಾರೋ ಏನು ಹೆಲ್ಪ್ ಕೇಳ್ತಾವ್ರೆ. ಏನು ಹೇಳ್ಕೊ ಅಂತ ನಾನು ನೋಡೇ ಬಿಡ್ತೀನಿ. ಸಿಂಪಲ್ ಆಗಿರುತ್ತಲ್ಲ, ಸಿಂಪಲ್ ಗಮನಿಲ್ಲ. ಹೆಲ್ಪಿಗೆ ಹೇಳ್ತಾವ ಅಂತ ಅಂದ್ಕೊಂಡ್ರೆ ಈಸ್ ಲುಕಿಂಗ್ ಲೈಕ್ ಸಮಥಿಂಗ್ ಡಿಫ್ರೆಂಟು. ಬ್ಲ್ಯಾಕ್ ಬ್ಯೂಟಿ. ಗುರು ಅಲ್ಲಿ ಒಬ್ಬ ಕುಲ್ಫಿ ಮಾರ್ಕೊಂಡು ಹೋಗ್ತಾ ಇದ್ದ. ಅವನ ಹತ್ರ ಹೋಗಿ ಒಂದು ಒಳ್ಳೆ ರೀಲ್ ಶೂಟ್ ಮಾಡೋಣ ಅಂದರೆ ಎಷ್ಟು ಬೇಗ ಹೋದ ಅಂದರೆ ಆ ಗಾಡಿನ ತಳ್ಕೊಂಡು ಮಿಂಚ್ಬಿಟ್ಟ. ಸೇಮ್ ಮಿಂಚಲ್ಲೇ. ಅದಕ್ಕೆ ಹೇಳೋದು ಮಿಂಚು ಅಂತ. ಹಂಗೆ ಅಷ್ಟು ಸ್ಪೀಡು. ಎಪ್ಪು ನಾನೆಲ್ಲರೂ ಹೋಗುವಷ್ಟರಲ್ಲಿ ಕಾಣಿಸ್ತಾನೆ ಇಲ್ಲ. 10 ರೂಪಾಯಿ ಕುಲ್ಫಿಯಲ್ಲಿ ಎಷ್ಟು ಒಳ್ಳೆ ವೀಡಿಯೋ ಆಗ್ತಿತ್ತಂದರೆ, ಒಂದು ಸ್ವಲ್ಪ ಹಿಂದೆ ಇದ್ದಿದ್ರೆ ಓಡ್ಕೊಂಡು ಹೋಗಿ ಕುಲ್ಫಿಗೆ ಓಡ್ಕೊಂಡು ಹೋದೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡ್ಬೋದಿತ್ತು ಅಂದ್ಕೊಂಡ್ರೆ. 10 ರೂಪಾಯಿ ಕುಲ್ಫಿ ತಗೊಂಡು ಒಂದು ರೀಲ್ ಶೂಟ್ ಮಾಡ್ಬೋದಿತ್ತು. ಚಾನ್ಸ್ ಮಿಸ್ ಆಯಿತು. ಅವ್ನು ಹೋಗುವಾಗ ಏನೇನು ಯೋಚನೆ ಮಾಡಲಿಲ್ಲ. ಅವ್ನು ಸ್ವಲ್ಪ ದೂರ ಹೋದ್ಮೇಲೆ ಯೋಚನೆ ಮಾಡಿದೆ. ಅಲ್ಲೋಗಿ ನೋಡಿದ್ರೆ ಫರಾರಿ. ಇನ್ನೇನಿಲ್ಲ ಗಾಯ್ಸ್, ಇನ್ನು ಹೋಗಿ ಇವಾಗ ಬ್ಲಾಗ್ ಏನು ಮಾಡೋಣ ಬನ್ನಿ. ಸ್ವಲ್ಪ ಮೇಲೆ ಹೋಗೋಣ. ಇಲ್ಲೇ ಮಾಡಿಬಿಡೋದು ಮಾಡೋಣ. 8 ನಿಮಿಷ ಆಗಿರ್ಬೋದಾ? ಆಗಿರುತ್ತೆ. ಫೇಸ್ ಅಲ್ಲಿ ಸ್ವಲ್ಪ ಮೇಲೆ ಹೋಗೋಣ. ಇಲ್ಲಿ ಕಳ್ಸಲ್ಲ ಸೀನಾಗಿ ಹೆಂಗೆ ಅನಿಸ್ತು ಅಂತ ಹೇಳಿ ನೀವು. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಟಾಟಾ.